ಉಪಯೋಗಿಸ್ಕೊಂಡು ಏನು ಕಪ್ಪ ಕೊಟ್ಟಿದ್ದೀನ? ಏನು ಕಪ್ಪ ಕೊಟ್ಟ? ಏನ್ ಕೇಳಿದ್ರು? ಸುಮ್ಮನೆ ಯಾವ ಸಂಬಳ ಬರ್ತದೆ ಅವ್ರಿಗೆ ಏನ್ ಸರ್? ಒಂದ್ ನಿಮಿಷ ಸರ್, ಸ್ವಲ್ಪ ಮನುಷ್ಯ ಸರ್. ಏನು ಕಪ್ಪ ಕೊಟ್ಟ? ಯಾವ ಸ್ಟೇಷನ್? ಯಾವ ಸ್ಟೇಷನ್? ಹೆಸರೇನು? ಯಾವ ಸ್ಟೇಷನ್? ಏನ್ ತಪ್ಪಾಯ್ತಲ್ಲ? ನಾಚಿಕೆ ಆಗಲ್ಲೇನ್ರಿ ನಿಮ್ ಯೋಗ್ಯತೆಗೆ? ಏನು ಕೊಟ್ಟಪ್ಪ ನೀನು? ಕೆಲ್ಸಗಳು ಇರ್ತ ಹೊಡ್ರು, ಗಾಡಿ ನಂಬರ್ ತೋಡ್ಬೇಕು, ಕುರಿ ಗಾಡಿ ಮಾಮೂಲಿ ಕೊಡ್ಬೇಕು, ಕುರಿ ಗಾಡಿ ಮಾಮೂಲಿ ಕೊಡ್ಬೇಕು. ಡೈಲಿ ಬಂದ್ ಕೊಡ್ತೀರಾ? ನಿಮ್ಮನ್ನ ಕಾಯ್ತಾ ಇರ್ತಾರೆ. ಏಯ್ ಅವೆಲ್ಲ ಮಾಡಬಾರ್ದು. ಸರ್ಕಾರಿ ಗಾಡಿ ಕೊಟ್ಟಿರೋದು ಏನಕ್ಕೆ ಅಂತ ಯೋಚನೆ ಮಾಡಿ. ದಯವಿಟ್ಟು ಎಕ್ಸ್ಪ್ರೇ ಸ್ಟೇಷನ್ ಬಂದ ತಪ್ಪಾದ ಬಿಡ್ತೀರೇನ್ರಿ? ಕೊಲೆ ಮಾಡ್ಕೊಂಡ್ ಬರ್ತಾನೆ ತಪ್ಪಾದ ಬಿಡ್ತೀರೇನ್ರಿ? ನೀವು ಕಲ್ತಾನ ಮಾಡ್ಕೊಂಡ್ ಬರ್ತಾನೆ ತಪ್ಪಾದ ಬಿಡ್ತೀರೇನ್ರಿ? ಬಿಡಿ ಅವೆಲ್ಲ ಕೂತ್ಕೊಳ್ಳೋದು. ಯಾವ ಸ್ಟೇಷನ್? ಗಾಡಿ ಸೀಟ್ ಮಾಡೋಕೆ ಬೇಡ, ಇದು ನಿಮ್ ಅಪರಾಧಕ್ಕೆ ಯೂಸ್ ಮಾಡಿರೋದು ಇದು. ಇರಪ್ಪ ದಯವಿಟ್ಟು ಹೆಸರು ಹೇಳ್ರಿ, ನಿಮ್ ಹೆಸರು ಹೇಳ್ರಿ, ನಿಮ್ ಹೆಸರು ಹೇಳ್ಬೇಕು. ಯಾಕಂದ್ರೆ ಅಪ್ಪ ಹೆಸರು ಏನ್ ಹೆಸರು? ದಯವಿಟ್ಟು ಕೈ ತೆಗೀರಿ. ಸಾವಿರಾರು ವರ್ಷ ನಿಲ್ಸೋದು ಏನಿದೆ? ಹೈವೇ ಒಳಗೆ ಇದ್ದಿದೆ. ಅವ್ರು ಏನ್ ಮಾಡ್ತಾನೆ ಅವನು? ಅಲ್ಲ, ನಿಮ್ಗೆ ವೆಹಿಕಲ್ ನಂಬರ್ ಎಷ್ಟಿದೆ? 811. ನಾವು ಮರ್ಯಾದೆ ಇಲ್ಲ ನಿಮಗೆ. ಮಾಡ್ತಾರೆ ನಿಮಗೆ? ಅಲ್ಲ, ಏನ್ ಸಮಸ್ಯೆ ನಿಮ್ಗೆ? ಏನ್ರಿ ಅದು? 200 ರೂಪಾಯಿ ಇಸ್ಕೊಂಡಿದ್ದಾರೆ ಪಾಪ. ಏನೂ ಇಲ್ಲ, ನಂಬರ್ ಕೊಟ್ಟಾಗ ಎಷ್ಟಪ್ಪ? 200 ರೂಪಾಯಿ ನೋಟ್ ತೋರ್ಸಪ್ಪ. ಎಷ್ಟು ಕೊಟ್ಟಿದ್ದ ದುಡ್ಡು ಯಾವ್ದು ತೋರ್ಸು? ಯಾವ್ದು ದುಡ್ಡು ತೋರಿಸಿ? 200 ರೂಪಾಯಿ ಕೊಡೋದು ಎಲ್ಲಿ ತೋರಿಸಿ ದುಡ್ಡು? ಅದು ಎಲ್ಲರೂ ಎಲ್ಲಿಂದ ಬಂದಿದ್ದು? ಯಾತು ಕೊಟ್ರಿ ನೀವು? ನೀವೇನ್ ಕೇಳಿದ್ರು ಅವ್ರು ನಿಮಗೆ? ಬೇರೆ ದುಡ್ಡು ಮಾತ್ರ ಕೇಳಿದ್ರು, ಡಾಕ್ಯುಮೆಂಟ್ ಕೇಳಿದ್ರು? ಮಾಮೂಲಿ ಕೊಟ್ಬಿಡ್ತೀರಾ? ನೀವು ಬರ್ತಿದ್ದಾಗ ಕೇಳಿದ್ರೆ 200 ರೂಪಾಯಿ ಇಟ್ಕೊಂಡು ಕೊಟ್ಬಿಡ್ತೀರಾ? ಫೋನ್ ಮಾಡೋದು ನೋಡಿ. ಪೊಲೀಸ್ ಗಾಡಿ ಕಳ್ಳರು ಹಿಡಿಯಕ್ಕೆ, ಅಪರಾಧಿಗಳು ಹಿಡಿಯಕ್ಕೆ ಅಲ್ವಾ? ನೀವು ನಿಮ್ ಸುಲಿಗೆ ಉಪಯೋಗಿಸ್ಕೊಂಡ್ರೆ ನೀವೇ ಕ್ರಿಮಿನಲ್ ಕೆಲಸ ಮಾಡಿದ್ರೆ ಕಾನ್ಸ್ಟೇಬಲ್ ಇದು ಕಾನ್ಸ್ಟೇಬಲ್ ಹೌದಾ ಅಲ್ವಾ? ಚರ್ಚೆ ಮೇಲೆ ನಿಂತ್ಕೊಂಡು ಸುಲಿಗೆ ಮಾಡ್ತಿದ್ರೆ ಮತ್ತೇನಕ್ಕೆ? ಈಗ ಅದೇ ನಿಮ್ಗೆ ಡಿ.ಕೆ. ಶಿವಕುಮಾರ್ ಬೊಮ್ಮಾಯಿ ಅಥವಾ ಇವತ್ತಿನ ಮುಖ್ಯಮಂತ್ರಿ ಹೋದ್ರೆ ಈಗ ಹಿಡಿದು ನಿಲ್ಲಿಸ್ತೀರಾ ನೀವು? ಬನ್ನಿ, ನಾವು ಓಟ್ ಹಾಕ್ತಾನೆ ಅವನು. ನೀವು ಅದನ್ನ ನಮಗ್ ಜಾಸ್ತಿ ಮರ್ಯಾದೆ ಕೊಡ್ಬೇಕು. ಪ್ರತಿ ವಾರ ಹೋಗ್ತೀರಾ? ಪ್ರತಿದಿನ ಹೋಗ್ತೀರಾ? ಎಲ್ಲಿಂದ ಗಾಡಿ ಗುರಿ ತುಂಬ್ತೀರಾ? ಎಲ್ಲ ಈ ಪೊಲೀಸ್ನವ್ರು ಇದೇ ಹಣೆ ಬರೋಣ. 200 ಸರಿ ಸರ್. ನಿಮ್ಗೆ ಏನಾರು ಕಳೆದುಡ್ಡು ಬರುತ್ತಾ? ಅಲ್ಲ, ಕದ್ದೇನಾರ ಮಾಲ್ ಸಾಗಿಸ್ತಾ ಇದ್ದೀರಪ್ಪ? ಕಳ್ತನದ ಮಾಲ ಅದೇನಾರು? ಈ ರಾತ್ರಿ ಹೊತ್ತಲ್ಲಿ ಏನಾರು ಇದರಲ್ಲಿ ಕಳ್ಳೆನಲ್ಲಿ ಡಾಕ್ಯುಮೆಂಟ್ ಇದಾವ ಇಲ್ಲ ನಿಮ್ ಗಾಡಿಗೆ? ಎಲ್ಲ ಇದೆ ಮೇಲೆ ಹಾಕೊಡ್ಬೇಕು. ನೀ ಸರ್ ಲಂಚ ಹಾಕೊಡ್ತೀಯಾ? ಲಂಚ ಹಾಕೊಡ್ತಿದ್ಯಲ್ಲ ಎಲೆಕ್ಷನ್ ಇದ್ಮೇಲೆ. APMC ನಿಮ್ಗೆ ಸರ್ಟಿಫಿಕೇಟ್ ಇದೆಯಲ್ಲ, ಕ್ಯಾಶ್ ರೆಸಿಪ್ಟ್ ಇದೆಯಲ್ಲ APMC ದು. ಏನು ಕೇಳಲ್ವಲ್ಲ ಇವರು? ದುಡ್ಡು ಮಾತ್ರ ಕೇಳೋದು. ನೋಡಿ ಸರ್, ಅವ್ರೇನು ಕೆಲಸ ಮಾಡ್ತಾ ಇಲ್ಲ ಸರ್. ಅವರು ಕುರಿ ಹೊಡಿತಾ ಇರೋದು ರೈತರ ಮಾಲು ಹೊಡಿತಾ ಇದ್ದಾರೆ ಸರ್. ನೋಡು, ಅಧಿಕೃತವಾಗಿ ಅವ್ರದ್ದು ರಸೀತಿ ಇದೆ. ಅವರು 1,000 ರೂಪಾಯಿ ಟ್ಯಾಕ್ಸ್ ಕಟ್ಟಿದ್ದಾರೆ. ಇಲ್ಲಿ ಚಿತ್ರದುರ್ಗ APMC ಅಲ್ಲಿ ಕಟ್ಟಿದಾರಲ್ಲ ಸರ್, ಅವ್ರು ಅಧಿಕೃತವಾಗಿ ತೆರಿಗೆ ಕಟ್ಟಿದ್ದಾರೆ. ನಿಮ್ ಗಾಡಿಗೆ ಇದೈತಲ್ಲಪ್ಪ ಡಾಕ್ಯುಮೆಂಟ್ ಸರ್. ಒಂದ್ ನಿಮಿಷ ಸರ್, ಕಳ್ತನ ಮಾಡಿದ್ದೀರಂದ್ರಪ್ಪ. ಲಂಚ ಕೊಡಬೇಡ್ರಿ ಕಳೆಯ. ರೈತರ ಮಕ್ಕಳು ನೀವು ರೈತರ ಮಕ್ಕಳು ಕಡ್ರೆ ಕಟ್ಪಟ್ಟು ಹೊಡಿತೀರಾ? ನೀವು ಲಂಚ ಕೊಡಬೇಡಿ. ಪ್ರಾಮಾಣಿಕವಾಗಿ ಸಂಪಾದನೆ ಮಾಡ್ತೀರಾ? ಯಾಕೆ ಲಂಚ ಕೇಳಬೇಕು? ಯಾಕೆ ಕೊಡಬೇಕು? ಏನ್ ಕೊಡಬೇಕು? ಏನ್ ಅಂತ ಕೇಳಬೇಕು. ಸ್ಮಗ್ಲಿಂಗ್ ಮಾಡಲ್ಲ. ಸ್ಮಗ್ಲಿಂಗ್ ಮಾಡ್ತಾ ಇದ್ದೀರಾ ಇಲ್ಲೇನಾದ್ರು? ಬಿಸಿಗೆ ಆಗಲ್ಲ. ಸರಿ, ಆಯ್ತು, ಬರಡಿ ಜೋಪನ್ನ. ಹಂಗೆಲ್ಲ ಮಾಡಬಾರ್ದು. ಯಾರಿಗೂ ಕೊಡಬೇಡಿ. ಯಾರಿಗೂ ನೀವು ಕೇಳಿ. ನಮ್ಗೆ ಒಂಥರ ಅಸಹ್ಯ ಅನಿಸುತ್ತೆ. ನೀವು ಯಾರು ಹೊರಗಡೆಯವರಲ್ಲ. ನಮಗೂ ನೀವೆಲ್ಲ ನಮ್ಮ ತಂದೆ ಸಮಾನನೋ, ನಮ್ಮ ಮೈ ತಂದೆ ಸಮಾನನೋ ಇರ್ತೀರ. ನೀವು ಹೇಳ್ಬೇಕು ಅಂದ್ರೆ ನಮ್ಗೆ ಒಂಥರ ನಾಚಿಕೆ ಆಗುತ್ತೆ. ಈಗ ಹೈವೇನಲ್ಲಿ ಹಾಕಕ್ಕೆ ನಿಮ್ಗೆ ಏನಿದೆ ಸರ್? ಹೈ ಮೇಲೆ ನಿಲ್ಲಿಸಲೇಬಾರ್ದು ನೀವು. ಹೈವೇ ಪೆಟ್ರೋಲ್ ಇದೆ, ಹೈವೇ ಪೆಟ್ರೋಲ್ ಇದೆ ನೋಡಿ. ಅದು ತೆಗಿಯೋದು ನಿಮ್ ನಮ್ಮ ನಂಬರ್ ಪ್ಲೇಟ್ ನೇಮ್ ಪ್ಲೇಟ್ ಕಾಣ್ತಾ ಇರೋದು ವೈಲೇಷನ್, ಡ್ರೆಸ್ ಕೋಡ್ ವೈಲೇಷನ್. ಅದು ಡ್ರೆಸ್ ಕೋಡ್ ವೈಲೇಷನ್. ಅದು ತೆಗಿರಿ ಫಸ್ಟ್. ಅದು ತೆಗಿರಿ, ಇಟ್ಕೊಳ್ಳಿ ಫಸ್ಟ್. ಏನಾಗಲ್ಲ, ತೆಗಿರಿ. ನಿಮ್ಗೆ ಯಾರು ಗೊತ್ತಾಗಿ ಯಾರು ಅಂತ ಹೇಳಿ ಇಟ್ಕೋಬಾರ್ದು. ಡ್ರೆಸ್ ಕೋಡ್ ವೈಲೇಷನ್ ಅದು
ನಾವು ಪ್ರಶ್ನೆ ಮಾಡಿದ್ರೆ ತಪ್ಪಾಯ್ತು ಅಂದ್ರು. ಬೇರೆ ಪ್ರಶ್ನೆ ಮಾಡಿದ್ರೆ ಯಾವ ನೀನು ಅರ್ಥ ಆಗಬೇಕು ಅಂತ ಬೇರೆ ಮಾಡಿದ್ರೆ ಅಲ್ಲಿಂದ ಸಿಗಾದಿಂದ ಹೊರಟು ಇದು ನೀವು 3ನೇ ಗಾಡಿ ಪೊಲೀಸ್ನವರು 3ನೇ ವ್ಯಕ್ತಿ. ಒಂದು ಅಲ್ಲಾರೋ ಕಳ್ಳಂಬೆಳ ಪೊಲೀಸ್ ಸ್ಟೇಷನ್ ಎದುರುಗಡೆನೆ ಇಬ್ರು ಪಿಸಿಗಳು ಹೈವೇಗೆ ನಿಂತ್ಕೊಂಡು ಅಡ್ಡಾಗ್ತವೆ. ಒಂದು ಅದಾದ್ಮೇಲೆ ಟೋಲ್ ಬಿಟ್ಟ ತಕ್ಷಣ ಇನ್ನೊಂದು ಇದೇ ತರ ಜೀಪ್ ಹಾಕೊಂಡು ವಸೂಲಿಗೆ ನಿಂತವ್ರೆ. 3ನೇದು ಬಂದ್ರೆ ಇಲ್ಲಿ ಸಿಗುತ್ತೆ. ಸಿರಾದಿಂದ ತುಮಕೂರ್ಗೆ ಹೋಗೋದ್ರೊಳಗೆ ಹಿಂಗೇಕ ಪೊಲೀಸ್ನವ್ರು ದರೋಡೆಗೆ ನಿಂತ್ಕೊಂಡ್ರೆ ಹಗಲ್ ದರೋಡೆಗೆ ನಿಂತ್ಕೊಂಡ್ರೆ ಏನ್ ಅರ್ಥ ಇದು? ಆಮೇಲೆ ಅಲ್ಲ ಹೋಮ್ ಮಿನಿಸ್ಟ್ರಿಗೆ ಇಲಾಖೆ ಗೌರವ ಮರ್ಯಾದೆ ಹಾಳು ಮಾಡ್ತಾ ಇದ್ರಲ್ರಿ ಎಲ್ಲ ಸೇರ್ಕೊಂಡು. ಸರಿ ಬೇಜಾರಾಗುತ್ತೆ ಸರ್. ಇಲಾಖೆ ಮನ ಯಾರು ತೆಗಿತಿಲ್ಲ, ನೀವೇನ ತೆಗಿತಿರೋದು. ಇಲಾಖೆ ಅವಮಾನ ಮಾಡ್ಬಿಟ್ಟಿದೆ. ಜಿಲ್ಲಾ ಹೊಸಬ್ರು ಕೆಲ್ಸಕ್ಕೆ ಸೇರ್ಕೋತಾರೆ. ಅವ್ರಿಗೆಲ್ಲ ಏನ್ ಕೆಲ್ಸ ಹೋಗ್ತೀವಿ ಅಂದ್ರೆ ಈ ದರೋಡೆ ರೋಡಲ್ಲಿ ದರೋಡೆ ಮಾಡೋದು